ಡಿ.ಕೆ. ಶಿವಕುಮಾರ್ ಅವರ ಫಸ್ಟ್ ರೌಂಡ್ ಸಂಪುಟ ಈಗಷ್ಟೇ ಸೆಟಲ್ ಆಗ್ತಿದೆ. ಸಾಲು ಸಾಲು ವಿವಾದ, ರಾಜಿ, ಸಂಧಾನದ ನಂತರ ಒಂದು ಹಂತಕ್ಕೆ ಬರ್ತಾ ಇದೆ. ಇದರ ನಡುವೆ ಸೆಕೆಂಡ್ ರೌಂಡ್ ಸಂಪುಟ ವಿಸ್ತರಣೆಯಲ್ಲಿ ಯಾರಿಗೆ ಜಾಗ ಸಿಗುತ್ತೆ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. 20 ಸ್ಥಾನಕ್ಕೆ ಬರೋಬ್ಬರಿ 60 ಶಾಸಕರು ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಇದರ ಜೊತೆ ಮಹಿಳಾ ಕೋಟಾದಲ್ಲಿ ಯಾರಿಗೆ ಸಚಿವರಾಗ ಅದೃಷ್ಟ ಒಲಿಯುತ್ತೆ ಅನ್ನೋದು ಇನ್ನು ಸಸ್ಪೆನ್ಸ್ ಆಗಿ ಉಳಿದಿದೆ. ಕಾಂಗ್ರೆಸ್ನಲ್ಲಿ ಒಟ್ಟು 5 ಮಹಿಳಾ ಶಾಸಕರಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಕನೀಸ್ ಫಾತಿಮಾ, ರೂಪಕಲಾ ಶಶಿಧರ್, ನಯನ ಮೋಟಮ್ಮ ಹಾಗೂ ಉಪಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂತಹ ಅನ್ನಪೂರ್ಣ ತುಕಾರಾಂ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ 3 ವರ್ಷ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಇನ್ನು ರೇಸ್ನಲ್ಲಿದ್ದ ರೂಪಕಲಾ ಅವರಿಗೆ ಅವಕಾಶದ ಬಾಗಿಲು ಮುಚ್ಚಿದೆ. ಯಾಕಂದ್ರೆ ಅವರ ತಂದೆ ಮುನಿಯಪ್ಪಗೆ ಸಚಿವ ಸ್ಥಾನ ಸಿಕ್ಕಿರೋದ್ರಿಂದ ರೂಪಕಲಾ ತಮ್ಮ ಆಸೆಯನ್ನ ಮುಂದಿನ ಅವಧಿಗೆ ಮುಂದೂಡಬೇಕಾಗಿದೆ. ಗುಲ್ಬರ್ಗ ಉತ್ತರ ಕ್ಷೇತ್ರದ ಶಾಸಕಿ ಕನೀಸ್ ಫಾತಿಮಾ ರೇಸ್ನಲ್ಲಿ ಇಲ್ಲ. ಹಾಗೆ ಮೂಡಿಗೆರೆಯ ನಯನ ಮೋಟಮ್ಮ ಅವರು ಫಸ್ಟ್ ಟೈಮ್ ಶಾಸಕಿ ಆಗಿರೋದ್ರಿಂದ ಅವರಿಗೂ ಅವಕಾಶ ಸಿಕ್ಕೋದು ತೀರಾ ಕಷ್ಟ. ಅಲ್ಲದೆ ಅವರು ಮುಂದೆ ಇದೇ ಪಾರ್ಟಿಯಲ್ಲಿ ಇರ್ತಾರ ಅನ್ನೋದು ಈ ಕ್ಷೇತ್ರದ ಕಾರ್ಯಕರ್ತರಿಗೆ ಕ್ಲಾರಿಟಿ ಇಲ್ಲ. ಇನ್ನು ಇವ್ರ ನಡುವೆ ಉಳಿದಿರೋದು ಅನ್ನಪೂರ್ಣ ತುಕಾರಾಂ ಅವರು. ಸಂಡೂರು ಉಪಚುನಾವಣೆಯಲ್ಲಿ ಫಸ್ಟ್ ಟೈಮ್ ಗೆದ್ದಿರೋ ಅನ್ನಪೂರ್ಣಗೆ ಚಾನ್ಸ್ ಸಿಗೋ ಸಾಧ್ಯತೆ ಇದೆ. ಯಾಕಂದ್ರೆ ಈ ತುಕಾರಾಂ ಸಂಡೂರಿನಿಂದ 4 ಬಾರಿ ಗೆದ್ದಿದ್ರು. ಲೋಕಸಭಾ ಚುನಾವಣೆಯ ವೇಳೆ ಸರಿಯಾದ ಕ್ಯಾಂಡಿಡೇಟ್ ಹುಡುಕ್ತಿದ್ದಾಗ ಕಾಂಗ್ರೆಸ್ ಕಣ್ಣಿಗೆ ಬಿದ್ದಿದ್ದು ಇದೇ ತುಕಾರಾಂ ಅವರು. ಡೆಲ್ಲಿ ರಾಜಕಾರಣಕ್ಕೆ ಹೋಗೋ ಮೊದಲು ತುಕಾರಾಂ ಕೆಲವು ಬೇಡಿಕೆಗಳನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ರು. ಅದರಲ್ಲಿ ಮೊದಲೇದು ಉಪಚುನಾವಣೆಗೆ ತಮ್ಮ ಫ್ಯಾಮಿಲಿಯಿಂದನೇ ಟಿಕೆಟ್ ನೀಡಬೇಕು ಅನ್ನೋದು, ಇನ್ನೊಂದು ಮುಂದೆ ತಮಗೆ ಸಿಗಬಹುದಾದ ಮಂತ್ರಿ ಸ್ಥಾನವನ್ನ ನಮ್ಮ ಮನೆಯಿಂದ ಗೆಲ್ಲೋ ಅಭ್ಯರ್ಥಿಗೆ ಕೊಡಬೇಕು ಅನ್ನೋದು ಆಗಿತ್ತು. ಅವತ್ತಿಗೆ ಕಾಂಗ್ರೆಸ್ ನಾಯಕರು ಇದಕ್ಕೆ ಒಪ್ಪಿಕೊಂಡ ಹಾಗೆ ಕಾಣುತ್ತೆ. ಹೀಗಾಗಿಯೇ ಸಚಿವ ಸ್ಥಾನದ ವಿಷಯ ಬಂದಾಗಲೆಲ್ಲ ತುಕಾರಾಂ ಅವರು ನಮಗೆ ಗುಡ್ ನ್ಯೂಸ್ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ರು. ಈಗ ಆ ಗುಡ್ ನ್ಯೂಸ್ ಸಿಕ್ಕಿದ್ರೂ ಸಿಗಬಹುದು. ಕಾಂಗ್ರೆಸ್ ಮುಂದೆ ಇನ್ನೊಂದು ಆಪ್ಷನ್ ಕೂಡ ಇದೆ. ಅದೇನಂದ್ರೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂತಹ ಮಾಜಿ ಸಚಿವೆ ಉಮಾಶ್ರೀಗೆ ಮತ್ತೊಂದು ಅವಕಾಶ ನೀಡುವ ಕುರಿತು ಯೋಚನೆ ಮಾಡಿದ್ರೂ ಮಾಡಬಹುದು. ಹೀಗಾಗಿ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅನ್ನಪೂರ್ಣ ತುಕಾರಾಂ ಹೆಸರು ಚಾಲ್ತಿಯಲ್ಲಿದೆ. ಹೈಕಮಾಂಡ್ ಯಾರ ಮನೆಗೆ ಅದೃಷ್ಟದ ಲಕ್ಷ್ಮಿಯನ್ನ ಕಳಿಸ್ತಾರೆ ಅನ್ನೋದು ಸದ್ಯಕ್ಕೆ ಇರತಕ್ಕಂತಹ ಕುತೂಹಲ. ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪೊಲಿಟಿಕಲ್ ಟಿವಿ.